ನಾನಿವತ್ತು ನಾಟಿ ಸ್ಟೈಲ್ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು, ಹಳೆ ಕಾಲದಲ್ಲಿ ಮಾಡ್ತಾಯಿದ್ರಲ್ಲ ಆ ಥರ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇದಕ್ಕೆ ಏನೇನು ರೆಸಿಪಿ ಬೇಕು ನೋಡ್ಕೊಳ್ಳಿ. ಚಿಕನ್ನು 1.5 kg ಅಥವಾ 1.25 kg ತೊಗೊಂಡಿದ್ದೀನಿ. ಮತ್ತು ಖಾರದ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ. ಅದು ತುಂಬಾ ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ಧನ್ಯದ ಪುಡಿ ಒಂದು 7-8 ಸ್ಪೂನ್ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಚಕ್ಕೆ, ಲವಂಗ, ಮೆಣಸು, ಗಸಗಸೆ ಎಲ್ಲನೂ ಸಹ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1 ಸ್ಪೂನ್ ಬಳಸಿದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಜಾಸ್ತಿ ಮಸಾಲೆ ಕೂಡ ಹಾಕಲ್ಲ, ಆ ರೀತಿ ಚೆನ್ನಾಗಿ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ನೀವು ಸಹ ಮಸಾಲೆ ತಿಂದಿಲ್ಲದಿದ್ದವರು ಈ ರೀತಿ ಮಾಡಿಕೊಂಡ್ರೆ ಸಾಕು. ಅದಕ್ಕೆ 4-5 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಒಂದು 3-4 ಈರುಳ್ಳಿನ ತೊಗೊಂಡಿದ್ದೀನಿ. ಇವನ್ನೆಲ್ಲದನ್ನೂ ಸಹ ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಚಕ್ಕೆ ಲವಂಗ ಹಾಕೋದಾದರೆ ಏನು ಮಾಡಬೇಕು, ಅದ್ರ ಮಸಾಲೆ ಹಾಕಬೇಕು ಅಂದರೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, 1 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಅದು ಚಕ್ಕೆ, ಲವಂಗ, ಮೆಣಸು ಮತ್ತು ಗಸಗಸೆ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು 1 ಸ್ಪೂನ್ ತೊಗೊಂಡು ಅದನ್ನು ಸಹ ಸಪ್ರೇಟು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೇಕು. ಮತ್ತು ಅದಕ್ಕೆ ಮಸಾಲೆದು ಗ್ರೈಂಡ್ ಮಾಡ್ಕೊತೀವಲ್ಲ ಅದಕ್ಕೆ ಸ್ವಲ್ಪ ಕಡಲೆನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇವಾಗ ಇಷ್ಟೆಲ್ಲನೂ ರುಬ್ಕೊಳ್ಳೋಣ. ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ರುಬ್ಕೋಬೇಕು. ಈಗ ರುಬ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ರುಬ್ಕೊಂಡ್ರೆ ಸಾಕು. ತುಂಬ ಏನು ನುಣ್ಣಕ್ಕೆ ಪೇಸ್ಟ್ ಮಾಡೋದೇನು ಬೇಡ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ತುಂಬ ಏನು ನುಣ್ಣಕ್ಕೇನು ಬೇಡ, ಈ ರೀತಿ ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ, ಏಲಕ್ಕಿ ಕಾಯಿ ಮತ್ತು ಸ್ವಲ್ಪ ಕಡಲೆ, ನಂತರ ಟೊಮೊಟೊ, ಅದನ್ನೆಲ್ಲನೂ ಸಹ ಒಂದು ಸಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದು ಚಕ್ಕೆ ಪುಡಿ ಎಲ್ಲ ಮಾಡ್ಕೊಂಡಿದ್ನಲ್ಲ ಅದನ್ನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇದನ್ನು ಸ್ವಲ್ಪ ನುಣ್ಣಕ್ಕೆ ಮಾಡ್ಕೊಳ್ಳಿ. ನಂತರ ಕುಕ್ಕರ್ನ ಇಟ್ಟಿದ್ದೀನಿ ಗ್ಯಾಸ್ ಹಚ್ಚಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಬಿಡ್ತಾಯಿದ್ದೀನಿ. ತುಂಬ ಏನು ಬೇಡ, ಸ್ವಲ್ಪ ಬಿಟ್ಟರೆ ಸಾಕು. ಇದರಲ್ಲಿರೋ ಚಿಕನ್ನಲ್ಲಿರೋ ಅಂತಹ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ಸ್ವಲ್ಪ ಸಾಸಿವೆನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಎಣ್ಣೆ ಕಾಯ್ದಿದೆಯಾ ಹೆಂಗೆ ಅಂತ ಹೇಳಿ. ಚಿಕನ್ ಸಹ ತೊಳೆದಿಟ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಆ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ನಂತರ ನೋಡಿ ಈ ರೀತಿ ಇರುತ್ತೆ. ಇದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸಾಂಬಾರು. ತುಂಬ ಮಸಾಲೆನೂ ಸಹ ಹಾಕಿರಲ್ಲ. ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮಾಡ್ಕೋಬೋದು. ದೊಡ್ಡವರು ಸಹ ಇಷ್ಟಪಡ್ತಾರೆ, ಮಕ್ಕಳು ಸಹ ಇಷ್ಟಪಡ್ತಾರೆ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ನೀಟಾಗಿ ಚಿಕನ್ಗೆಲ್ಲ ಇಟ್ಕೊಳುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಹಾಕಿದ್ರೇ ಚಿಕನ್ನು ನೀಟಾಗಿ ಇಟ್ಕೊಳೋದು. ಹಂಗಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಸಾಂಬಾರು. ಹಾಗಾಗಿ ನಾನು ಅಷ್ಟು ಆ್ಯಡ್ ಮಾಡಿಕೊಂಡು ಮತ್ತೆ ಅದನ್ನು ತಿರುಗಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು, ಸ್ವಲ್ಪ ಉಪ್ಪು ಕರಗೋವರೆಗೂ ಬಾಡಿಸ್ಕೊಂಡಿದ್ದ ನಂತರ ನೋಡಿ ಈ ರೀತಿ ಇರುತ್ತೆ. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದ ನಂತರ ಅದನ್ನು ಸಹ ನೀಟಾಗಿ ಸ್ವಲ್ಪ ಕೈ ಆಡ್ಕೋಬೇಕು. ಅದಕ್ಕೆ ಒಂದು 1/4 ಸ್ಪೂನು ಅರಿಶಿನದ ಪುಡಿ ಹಾಕ್ಕೊಂಡ್ರೆ ಅದಕ್ಕೆ ಅದ್ರ ಸ್ಮೆಲ್ ಇರಲ್ಲ. ಚಿಕನ್ನು ಸ್ವಲ್ಪ ಸ್ಮೆಲ್ ಇರುತ್ತಲ್ವ, ಆ ಸ್ಮೆಲ್ ಏನೂ ಇರಲ್ಲ, ಅದು ಸ್ವಲ್ಪ ಹೋಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಸಹ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಟೇಸ್ಟು ಸಹ ಚೆನ್ನಾಗಿರುತ್ತೆ. ನಮಗೆ ಅರಿಶಿನದ ಪುಡಿ ಬೇಡ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಅಷ್ಟು ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ಅದರಲ್ಲಿ ಬಾಡಿಸ್ಕೊಂಡಿದ್ದೀನಲ್ವ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ರಲ್ಲಿ, ನಂತರ ಇದಕ್ಕೆ ನಾನು ಖಾರದ ಪುಡಿ ಮತ್ತು ಧನ್ಯದ ಪುಡಿನ ಹಾಗೆ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊತೀನಿ ನಾನು. ಕೆಲವರು ಅದನ್ನು ಕದರಿ ನೀರಲ್ಲಿ ಹಾಕ್ಕೊತಾರೆ. ನಾನು ಇದೇ ರೀತಿ ಮಾಡ್ಕೊಳೋದು ಚಿಕನ್ ಸಾಂಬಾರು ನಾಟಿ ಸ್ಟೈಲ್ ಮಾಡ್ಕೊಳೋದಾದರೆ.
ನಾನು ಇದೇ ಥರ ಮಾಡ್ಕೊತೀನಿ. ನೀವು ಸಹ ಇದೇ ಥರ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ತಳ ಹೊತ್ಬಿಡುತ್ತೆ. ಹಾಕ್ಕೊಂಬಿಟ್ಟು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದ ನಂತರ ನೀಟಾಗಿ ಕೈ ಆಡ್ಕೊತಾನೆ ಇರಿ. ಸ್ವಲ್ಪ ಕುಯ್ ಬರುವವರೆಗೂ ಆ ರೀತಿ ಕೈ ಆಡಿಕೊಂಡ್ರೆ ಸಾಕು. ಆ ಮಸಾಲೆ ಐಟಮ್ ರುಬ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕುದ್ದಾದ ನಂತರ ಮಸಾಲೆನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕೈ ಆಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡರ್ಗೆ ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ಹಾಕ್ಕೊಂಬಿಟ್ಟು ನೀರನ್ನ ಕೈ ಆಡಿಕೊಂಡ್ರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಳ್ಳಿ. ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ, ನೀರಾಗುತ್ತೆ. ನೋಡಿ ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ನೋಡಿ ನೀವು ಸಹ ಮಾಡ್ಕೊಳ್ಳಿ. ಕುಕ್ಕರ್ ಬಾಯಿನ ಮುಚ್ತಾ ಇದ್ದೀನಿ. ಇದರಲ್ಲಿ ಒಂದು 5 ವಿಷಲ್ ಹೊಡೆದ್ರೆ ಸಾಕು, ನೀಟಾಗಿ ಬೇಯ್ಕೊಳುತ್ತೆ. ಬೇಕು ಅಂದವರು ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು 5 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ತುಂಬಾ ಸ್ಮೆಲ್ ಬರ್ತಾಯಿದೆ. ಮತ್ತು ನಾನು ಏನಕ್ಕೋಸ್ಕರ ಅದನ್ನು ಚಾಕನ್ನ ಇಟ್ಕೊತೀನಿ ಅಂದರೆ ಮಕ್ಕಳು ತಿನ್ನೋದಲ್ವಾ, ಹೊಟ್ಟೆ ನೋವು ಬರದೇ ಇಲ್ದಂಗೆ ಇರಲಿ ಅಂತ ಹೇಳ್ಬಿಟ್ಟು. ನೀವು ಸಹ ಟ್ರೈ ಮಾಡಿ ನಾಟಿ ಸ್ಟೈಲ್ ಚಿಕನ್.